ಮಲೆನಾಡಿನ ಆ ಪುಟ್ಟ ಹಳ್ಳಿಯಲ್ಲಿ ಸೂರ್ಯ ಮೂಡುವ ಮುನ್ನವೇ ಶಾರದಮ್ಮನ ದಿನಚರಿ ಆರಂಭವಾಗುತ್ತಿತ್ತು. ಮನೆಯ ಮುಂದೆ ಸಾರಿಸಿ ಹಾಕಿದ ರಂಗೋಲಿ, ತುಳಸಿ ಕಟ್ಟೆಗೆ ಹಚ್ಚಿದ ದೀಪ ಮತ್ತು ಕೊಟ್ಟಿಗೆಯಲ್ಲಿ ಹಸುಗಳ ಸದ್ದು ಇದೇ ಅವರ ಪ್ರಪಂಚವಾಗಿತ್ತು. ಗಂಡ ಸತ್ತಾಗ ಮಗ ರಾಕೇಶ್ನಿಗೆ ಕೇವಲ 5 ವರ್ಷ. ಅಂದಿನಿಂದ ಶಾರದಮ್ಮಳಿಗೆ ಮಗನೇ ಸರ್ವಸ್ವ. ತೋಟದ ಅಡಿಕೆ ಸುಲಿದು ಕೂಲಿ ಮಾಡಿ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಮಗನನ್ನು ಬೆಂಗಳೂರಿನಲ್ಲಿ ದೊಡ್ಡ ಇಂಜಿನಿಯರ್ ಮಾಡಿದರು. ರಾಕೇಶ್ನಿಗೆ ಕೆಲಸ ಸಿಕ್ಕಾಗ ಶಾರದಮ್ಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನನ್ನ ಮಗ ಈಗ ದೊಡ್ಡವನಾದ, ನನ್ನ ಕಷ್ಟ ತೀರಿದವು ಎಂದು ಅವರು ನಂಬಿದರು. ಆದರೆ ನಗರದ ನಾಗಲೋಟದಲ್ಲಿ ಮಗ ಬದಲಾಗುತ್ತಿದ್ದಾನೆ ಎಂಬ ಸಣ್ಣ ಸುಳಿವು ಕೂಡ ಅವರಿಗಿರಲಿಲ್ಲ. ರಾಕೇಶನು ಶ್ರೀಮಂತ ಮನೆತನದ ಹುಡುಗಿ ಮಾಳವಿಕನನ್ನು ಮದುವೆಯಾದನು. ಶಾರದಮ್ಮ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿನ ಮಗನ ಫ್ಲ್ಯಾಟ್ಗೆ ಬಂದರು. ಮೊದಲ ಕೆಲವು ದಿನಗಳು ಹಬ್ಬದಂತೆ ಕಳೆದವು. ಆದರೆ ದಿನಗಳು ಉರುಳಿದಂತೆ ಮನೆಯ ಗೋಡೆಗಳು ಅಪರಿಚಿತವಾಗಿ ತೊಡಗಿದವು. ಮಾಳವಿಕಗೆ ಶಾರದಮ್ಮನ ಹಳ್ಳಿಯ ಶೈಲಿ, ಅವರ ಆಚಾರ ವಿಚಾರಗಳು ಹಿಡಿಸುತ್ತಿರಲಿಲ್ಲ. ಅತ್ತೆಯಮ್ಮ, ಅಡುಗೆ ಮನೆಯಲ್ಲಿ ಪದೇ ಪದೇ ಬರಬೇಡಿ, ನಮಗೆ ಡಿಸ್ಟರ್ಬ್ ಆಗುತ್ತೆ. ಈ ಹಳೆಯ ಪಾತ್ರೆಗಳನ್ನೆಲ್ಲ ಇಲ್ಲಿ ಇಡಬೇಡಿ. ಮನೆಗೆ ಬರುವ ಗೆಳೆಯರ ಮುಂದೆ ಮುಜುಗರವಾಗುತ್ತದೆ. ನೀವು ಹಾಕುವ ಈ ಹಳೆಯ ಸೀರೆಗಳು ನಮ್ಮ ಸ್ಟೇಟಸ್ಗೆ ಸರಿ ಹೋಗಲ್ಲ. ಇಂತಹ ಮಾತುಗಳು ಶಾರದಮ್ಮನ ಕಿವಿಗೆ ದಿನವೂ ಬೀಳುತ್ತಿದ್ದವು. ರಾಕೇಶ್ನಿಗೆ ಇದೆಲ್ಲ ತಿಳಿದಿದ್ದರೂ ಅವನು ಹೆಂಡತಿಯ ಮಾತಿಗೆ ಮರು ಮಾತನಾಡುವ ಧೈರ್ಯ ತೋರುತ್ತಿರಲಿಲ್ಲ. ತಾಯಿಯ ಪ್ರೀತಿಗಿಂತ ಹೆಂಡತಿಯ ಸಮಾಧಾನವೇ ಅವನಿಗೆ ಮುಖ್ಯವಾಗಿತ್ತು. ಒಂದು ದಿನ ಮನೆಯಲ್ಲಿ ಪಾರ್ಟಿ ಇತ್ತು. ರಾಕೇಶ್ನ ಆಫೀಸ್ ಗೆಳೆಯರು ಬಂದಿದ್ದರು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಶಾರದಮ್ಮ ತಿಳಿಯದೆ ಒಂದು ಬೆಲೆಬಾಳುವ ಗಾಜಿನ ಲೋಟವನ್ನು ಕೆಳಗೆ ಹಾಕಿ ಒಡೆದರು. ಅದರ ಸದ್ದು ಕೇಳಿ ಓಡಿ ಬಂದ ಮಾಳವಿಕ ಎಲ್ಲರ ಮುಂದೆಯೇ ಶಾರದಮ್ಮನನ್ನು ಹೀಯಾಳಿಸಿದಳು. ನಿಮಗೆ ವಯಸ್ಸಾಗಿದೆ, ಕೈಕಾಲು ನಡುಗುತ್ತವೆ, ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಲು ಬರಲ್ವಾ ಎಂದಳು. ಅಂದು ರಾತ್ರಿ ರಾಕೇಶ್ ಮತ್ತು ಮಾಳವಿಕ ನಡುವೆ ದೊಡ್ಡ ಜಗಳವಾಯಿತು. ರಾಕೇಶ್, ನಿನ್ನ ತಾಯಿಯನ್ನು ಇಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅವರಿದ್ದರೆ ನನಗೆ ಪ್ರೈವಸಿ ಇಲ್ಲ. ಬೇಕಿದ್ದರೆ ಹಳ್ಳಿಗೆ ಕಳುಹಿಸು ಅಥವಾ ಯಾವುದಾದರೂ ಒಳ್ಳೆಯ ವೃದ್ಧಾಶ್ರಮಕ್ಕೆ ಸೇರಿಸು ಎಂದು ಮಾಳವಿಕ ಖಡಾಖಡಿತವಾಗಿ ಹೇಳಿದಳು. ರಾಕೇಶ್ ಮೊದಮೊದಲು ವಿರೋಧಿಸಿದರು. ಮಾಳವಿಕ, ನಾನು ಈ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಬೆದರಿಸಿದಾಗ ಅವನು ಮಣಿದನು. ತನ್ನನ್ನು ಹಡೆದು ಬೆಳೆಸಿದ ತಾಯಿಗಿಂತ ತನ್ನ ಐಷಾರಾಮಿ ಜೀವನವೇ ಶ್ರೇಷ್ಠವೆಂದು ಅವನು ಭಾವಿಸಿದನು. ಮಾರನೆಯ ದಿನ ಬೆಳಗ್ಗೆ ರಾಕೇಶ್ ಶಾರಮ್ಮನ ಹತ್ತಿರ ಬಂದನು. ಆತನ ಕಣ್ಣುಗಳಲ್ಲಿ ತಾಯಿಯನ್ನು ಎದುರಿಸುವ ಧೈರ್ಯವಿರಲಿಲ್ಲ. ಅಮ್ಮ, ನಿನಗೆ ಇಲ್ಲಿ ಒಂಟಿತನ ಕಾಡುತ್ತಿದೆಯಲ್ವಾ? ನನ್ನ ಗೆಳೆಯನೊಬ್ಬನ ದೊಡ್ಡ ಆಶ್ರಮವಿದೆ. ಅಲ್ಲಿ ನಿನ್ನ ವಯಸ್ಸಿನವರು ತುಂಬ ಜನರಿದ್ದಾರೆ. ನಿನಗೆ ಮಾತನಾಡಲು ಗೆಳೆಯರು ಸಿಗುತ್ತಾರೆ. ಕೆಲವು ದಿನ ಅಲ್ಲಿ ಇರುವೆ ಅಮ್ಮ ಎಂದು ಕೇಳಿದನು. ಶಾರದಮ್ಮಳಿಗೆ ಮಗ ಸುಳ್ಳು ಹೇಳುತ್ತಿದ್ದಾನೆ ಎಂದು ಅರ್ಥವಾಗಲು ತಡವಾಗಲಿಲ್ಲ. ಅವರ ಕಣ್ಣುಗಳು ತೇವವಾದವು. ನನ್ನ ಮಗನಿಗೆ ನಾನು ಹೊರೆಯಾಗಿದ್ದೇನೆ ಎಂಬ ಸತ್ಯ ಅವರ ಎದೆಯನ್ನು ಸೀಳಿತು. ಆದರೂ ಅವರು ಮಗನ ಸುಖಕ್ಕಾಗಿ ಸರಿ ಮಗನೇ, ನಿನಗೆ ಖುಷಿಯಾದರೆ ನನಗೂ ಖುಷಿಯೇ ಎಂದು ಒಪ್ಪಿಕೊಂಡರು. ಒಂದು ಸಣ್ಣ ಬ್ಯಾಗ್ನಲ್ಲಿ 2 ಸೀರೆಗಳನ್ನು ಇಟ್ಟುಕೊಂಡು ಶಾರದಮ್ಮ ಮನೆಯಿಂದ ಹೊರಬಂದರು. ಕಾರಿನಲ್ಲಿ ಹೋಗುವಾಗ ರಸ್ತೆ ಉದ್ದಕ್ಕೂ ಅವರು ಮಾತನಾಡಲಿಲ್ಲ. ನಗರದ ಗದ್ದಲದ ಆಚೆ ಇದ್ದ ಶಾಂತಿಧಾಮ ಎಂಬ ವೃದ್ಧಾಶ್ರಮದ ಮುಂದೆ ಕಾರು ನಿಂತಿತ್ತು. ಆಶ್ರಮದ ಜೀವನ ಮತ್ತು ಏಕಾಂತ. ರಾಕೇಶ್ ಆಶ್ರಮದ ಮ್ಯಾನೇಜರ್ ಕೈಗೆ ಒಂದಿಷ್ಟು ಹಣ ಕೊಟ್ಟು ತಾಯಿಯನ್ನು ಅಲ್ಲಿ ಬಿಟ್ಟು ಹಿಂತಿರುಗಿ ನೋಡದೆ ಹೊರಟು ಹೋದನು. ಶಾರದಮ್ಮಳಿಗೆ ಆ ಕ್ಷಣದಲ್ಲಿ ಪ್ರಪಂಚವೇ ಶೂನ್ಯವೆನಿಸಿತ್ತು. ಆಶ್ರಮದಲ್ಲಿ ಅನೇಕ ತಾಯಂದಿರಿದ್ದರು. ಪ್ರತಿಯೊಬ್ಬರ ಕಣ್ಣಲ್ಲೂ ಒಂದೊಂದು ನೋವಿನ ಕಥೆಯಿತ್ತು. ಒಬ್ಬಳ ಮಗ ಅಮೆರಿಕದಲ್ಲಿದ್ದ, ಇನ್ನೊಬ್ಬಳನ್ನು ರಸ್ತೆಯಲ್ಲಿ ಬಿಟ್ಟು ಹೋಗಿದರು. ಶಾರದಮ್ಮ ಎಲ್ಲರ ಜೊತೆ ಬೆರೆತರು. ಅವರ ಮನಸ್ಸು ಮಾತ್ರ ಮಗನನ್ನೇ ಹಂಬಲಿಸುತ್ತಿತ್ತು. ಪ್ರತಿ ಭಾನುವಾರ ಅವರು ಗೇಟಿನ ಹತ್ತಿರ ಕುಳಿತುಕೊಳ್ಳುತ್ತಿದ್ದರು, ಮಗ ಬರುತ್ತಾನೆ ಎಂಬ ಆಸೆಯಿಂದ. ಆದರೆ ವಾರಗಳು ತಿಂಗಳುಗಳಾದವು, ರಾಕೇಶ್ ಬರಲೇ ಇಲ್ಲ. ಒಮ್ಮೆ ಫೋನ್ ಮಾಡಿದಾಗ ಮಾಳವಿಕ ಎತ್ತಿ, ರಾಕೇಶ್ ಬ್ಯುಸಿ ಇದ್ದಾರೆ, ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡಬೇಡಿ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಅಂದಿನಿಂದ ಶಾರದಮ್ಮ ಫೋನ್ ಮಾಡುವುದನ್ನು ನಿಲ್ಲಿಸಿದರು. 5 ವರ್ಷಗಳು ಉರುಳಿದವು. ರಾಕೇಶ್ ಮತ್ತು ಮಾಳವಿಕಾಗೆ ಈಗ ಒಬ್ಬ ಮಗನಿದ್ದಾನೆ, ಆರ್ಯನ್ ಅಂತ. ಆರ್ಯನ್ ಬೆಳೆಯುತ್ತಾ ತನ್ನ ತಂದೆ ತಾಯಿ ಹಿರಿಯರನ್ನು ನಡೆದುಕೊಳ್ಳುವ ರೀತಿಯನ್ನು ಗಮನಿಸುತ್ತಿದ್ದನು. ರಾಕೇಶ್ ತನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದನು. ಮಾಳವಿಕ ತನ್ನ ಕಿತ್ತಾಟದಲ್ಲಿ ತೊಡಗಿದಳು. ಒಂದು ದಿನ ರಾಕೇಶ್ನಿಗೆ ದೊಡ್ಡ ಆರ್ಥಿಕ ನಷ್ಟವಾಯಿತು. ಮನೆಯಲ್ಲಿ ನೆಮ್ಮದಿ ಕಣ್ಮರೆಯಾಯಿತು. ಮಾಳವಿಕ ಮತ್ತು ರಾಕೇಶ್ನ ನಡುವೆ ಸದಾ ಜಗಳ ನಡೆಯುತ್ತಿತ್ತು. ಅಂದು ರಾಕೇಶ್ನಿಗೆ ತನ್ನ ತಾಯಿಯ ನೆನಪಾಯಿತು. ತಾನು ಕಷ್ಟದಲ್ಲಿದ್ದಾಗ ತಾಯಿ ನೀಡುತ್ತಿದ್ದ ಸಾಂತ್ವನ, ಆ ಬೆಚ್ಚಗಿನ ಪ್ರೀತಿ ಬೇರೆಲ್ಲೂ ಸಿಗುತ್ತಿಲ್ಲ ಎಂದು ಅವನಿಗೆ ಅರಿವಾಯಿತು. ಅದೇ ಸಮಯದಲ್ಲಿ 10 ವರ್ಷದ ಆರ್ಯನ್ ಒಂದು ಮಾತು ಹೇಳಿದನು. ಅಪ್ಪ,
ನೀನು ಅಜ್ಜಿಯನ್ನು ಆಶ್ರಮಕ್ಕೆ ಕಳುಹಿಸಿದ್ದ ಹಾಗೆ ನೀನು ಮುದುಕನಾದ ಮೇಲೆ ನಾನು ನಿನ್ನನ್ನು ಅದೇ ಆಶ್ರಮಕ್ಕೆ ಕಳುಹಿಸುತ್ತೇನೆ. ಅಲ್ಲಿ ನಿನಗೆ ಬೇಕಾದಷ್ಟು ಗೆಳೆಯರು ಸಿಗುತ್ತಾರೆ ಅಲ್ವಾ ಅಂತ ಕೇಳಿದನು. ಆ ಚಿಕ್ಕ ಮಗುವಿನ ಮಾತು ರಾಕೇಶ್ನ ಕಿವಿಯಲ್ಲಿ ಸಿಡಿಲು ಬಡಿದಂತಾಯಿತು. ನಾನು ಬಿತ್ತಿದ ಬೆಳೆಯನ್ನೇ ಇಂದು ನಾನು ಕೊಯ್ಯುತ್ತಿದ್ದೇನೆ ಎಂಬ ಸತ್ಯ ಅವನಿಗೆ ಮನವರಿಕೆಯಾಯಿತು. ತಡವಾದ ಜ್ಞಾನೋದಯ. ರಾಕೇಶ್ ಕೂಡಲೇ ಕಾರು ಹತ್ತಿ ಶಾಂತಿಧಾಮಕ್ಕೆ ಧಾವಿಸಿದನು. ದಾರಿ ಉದ್ದಕ್ಕೂ ಅವನಿಗೆ ತಾನು ಮಾಡಿದ ತಪ್ಪುಗಳೆಲ್ಲ ನೆನಪಾಗಿ ಕಣ್ಣೀರು ಬರುತ್ತಿತ್ತು. ಆಶ್ರಮ ತಲುಪಿದಾಗ ಅಲ್ಲಿ ಮೌನ ಆವರಿಸಿತ್ತು. ಮ್ಯಾನೇಜರ್ ರೂಮಿಗೆ ಹೋದ ರಾಕೇಶ್, ನನ್ನ ಅಮ್ಮ ಎಲ್ಲಿದ್ದಾರೆ? ನಾನು ಅವರನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳಿದನು. ಮ್ಯಾನೇಜರ್ ವಿಷಾದದಿಂದ ನೋಡುತ್ತಾ ಹೇಳಿದರು, ರಾಕೇಶ್ ಅವರೇ, ನೀವು ತುಂಬ ತಡವಾಗಿ ಬಂದಿದ್ದೀರಿ. ಶಾರದಮ್ಮನವರು ಕಳೆದ ವಾರವೇ ಅನಾರೋಗ್ಯದಿಂದ ತೀರಿ ಹೋದರು. ಸಾಯುವ ಮುನ್ನ ಅವರು ನಿಮ್ಮ ಹೆಸರನ್ನೇ ಜಪಿಸುತ್ತಿದ್ದರು. ಈ ಪತ್ರವನ್ನು ನಿಮಗೆ ಕೊಡಲು ಹೇಳಿದರು. ರಾಕೇಶ್ ನಡುಗುವ ಕೈಗಳಿಂದ ಪತ್ರವನ್ನು ಬಿಚ್ಚಿದನು. ಅದರಲ್ಲಿ ಹೀಗಿತ್ತು: ಮಗನೇ ರಾಕೇಶ್, ನೀನು ಎಲ್ಲಿದ್ದರೂ ಚೆನ್ನಾಗಿರು. ಮಾಳವಿಕಾಳನ್ನು ಚೆನ್ನಾಗಿ ನೋಡಿಕೊ. ನೀನು ನನ್ನನ್ನು ಇಲ್ಲಿ ಬಿಟ್ಟು ಹೋದ ಮೇಲೆ ನಾನು ನಿನಗೆ ಹೊರೆಯಾಗಬಾರದು ಎಂದು ಸುಮ್ಮನಿದ್ದೆ. ನಿನ್ನ ಚಿಕ್ಕಂದಿಂದ ಫೋಟೋ ನನ್ನ ಹತ್ತಿರವೇ ಇದೆ. ಸಾಯುವಾಗ ಅದನ್ನು ನೋಡಿಕೊಂಡೇ ಸಾಯುತ್ತೇನೆ. ನಿನಗೆ ಶಾಪ ಹಾಕುವ ಶಕ್ತಿ ಈ ತಾಯಿಗಿಲ್ಲ. ಆಶೀರ್ವಾದ ಮಾತ್ರ ಸದಾ ಇರುತ್ತದೆ. ರಾಕೇಶ್ ಆ ಪತ್ರವನ್ನು ಎದೆಗೆ ಹತ್ತಿಕ್ಕಿಕೊಂಡು ಆಶ್ರಮದ ಅಂಗಳದಲ್ಲಿ ಅನಾಥನಂತೆ ಜೋರಾಗಿ ಅತ್ತನು. ಆದರೆ ಈಗ ಕಾಲ ಮಿಂಚಿ ಹೋಗಿತ್ತು. ತಾಯಿ ನೀಡಿದ ಪ್ರೀತಿಯನ್ನು ಕಳೆದುಕೊಂಡು ತಾನು ಕಟ್ಟಿದ ಐಷಾರಾಮಿ ಗೋಡೆಗಳ ಮಧ್ಯೆ ಅವನು ಏಕಾಂಗಿಯಾಗಿದ್ದನು. ತಾಯಿ ತಂದೆ ಎಂಬುವವರು ಮನೆಯ ಕಣ್ಣಿದ್ದಂತೆ. ಅವರಿದ್ದಾಗ ಅವರ ಬೆಲೆ ತಿಳಿಯದಿದ್ದರೆ ಅವರು ಹೋದ ಮೇಲೆ ಪಶ್ಚಾತ್ತಾಪ ಪಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯಲ್ಲಿ.